ಗಾಯ್ಸ್, ನಮ್ಮನೇಲಿ ನಾವು ಹುರುಳಿಕಾಳ್ದು ಹಪ್ಳ ಮಾಡಿದ್ವಿ ಗಾಯ್ಸ್. ಎಷ್ಟು ವರ್ಷ ಆದಮೇಲೆ ಗೊತ್ತಾ ಈ ಹಪ್ಳ ಮಾಡಿದ್ದು. ಅಂದರೆ ಮೊದಲು ಮಾಡಿದ್ರೆ ನನಗೆ ಗೊತ್ತಿಲ್ಲ. ನಾನು ಬ್ಯಾಂಗ್ಳೂರಿಂದ ಬಂದಾದಮೇಲೆ ಒಂದು 20 ಇಯರ್ಸ್ ಅಂದ್ಕೊಳ್ಳಿ, 20 ಇಯರ್ಸ್ ಬ್ಯಾಕು ನಾನು ಈ ಹಪ್ಳ ತಿಂದಿದ್ದು. ಅವಾಗ ಇನ್ನೂ ನಾನು ಚಿಕ್ಕ ಹುಡುಗಿ ಇದ್ದೆ. ಅವಾಗ ಈ ಹಪ್ಳ ನಮ್ಮ ಮನೇಲಿ ತುಂಬ ಫೇಮಸ್. ಇದು ನಮ್ಮ ಅಪ್ಪನ ಫೇವ್ರೇಟು ಕೂಡ, ಏಕೆಂದರೆ ಇದು ಬೆಂಕಿ ಕೆಂಡದಲ್ಲಿ ಹಾಕ್ಕೊಂಡು ತಿನ್ನೋದು, ಮತ್ತು ಇದಕ್ಕೆ ಎಣ್ಣೆ ಏನೂ ಬೇಕಾಗಿಲ್ಲ. ಏನು ಹೇಳ್ತಾರೆ, ತುಂಬ ಅಫೋರ್ಡಬಲು, ಅದೇ ತುಂಬ ಟೇಸ್ಟಿ, ಹೆಲ್ತಿ ಅಂತ ಹೇಳ್ಬಿಟ್ಟು ಅವಾಗ ನಮ್ಮ ಮನೆಯಲ್ಲಿ ನಮ್ಮಮ್ಮ ಯಾವಾಗಲೂ ಇದೇ ಹಪ್ಳ ಮಾಡ್ತಾಯಿದ್ರು. ಅಂದರೆ ಅಡುಗೆ ಎಲ್ಲ ಆದ ತಕ್ಷಣ ಅದು ಬೆಂಕಿ ಕೆಂಡ ಇರುತ್ತಲ್ಲ, ಅದನ್ನೆಲ್ಲ ಹೊರಗಡೆ ತೆಗೆದು ಈ ಹಪ್ಳನೆಲ್ಲ ಹಾಕ್ತಾಯಿದ್ರು. ನನಗೆ ಇವಾಗಲೂ ನೆನಪಿದೆ. ಅವಾಗೆಲ್ಲ ಮಳೆಗಾಲದಲ್ಲಿ ಎಲ್ಲ ಇದೇ ಸ್ನ್ಯಾಕ್ಸ್ ಇರ್ತಾಯಿತ್ತು. ಅಂದರೆ ಒಬ್ಬೊಬ್ರಿಗೆ ಒಂದೊಂದು ಅಂತ, ಬಟ್ ನಾವು ತುಂಬ ಆಟ ಮಾಡಿ 2, 3 ಎಲ್ಲ ಹಾಕ್ಕೊಂಡು ತಿಂತಾಯಿದ್ರಿ. ಆಗಿನ ಕಾಲನೇ ಎಷ್ಟು ಚೆನ್ನಾಗಿತ್ತು ಅವಾಗ. ಅಂದರೆ ಇವಾಗಲೂ ನನಗೆ ಆ ಮೂಮೆಂಟ್ಸು ಕಣ್ಣು ಮುಂದೆ ಬಂದು ಹೋಗುತ್ತೆ. ಎಷ್ಟೊಂದೆಲ್ಲ ಚೇಂಜ್ ಆಗಿಬಿಡ್ತು. ಮತ್ತು ಈ ಹಪ್ಳ ಆವಾಗ ತಿಂದಿದ್ದಷ್ಟೇ, ಆಮೇಲೆ ನಮ್ಮ ಮನೇಲಿ ಮಾಡಿದ್ದು ಇಲ್ಲ. ಸೊ ಗಾಯ್ಸ್, ಅದಾದಮೇಲೆ ಇವಾಗಲೇ ನಮ್ಮ ಮನೇಲಿ ಹುರುಳಿಕಾಳು ಹಪ್ಳ ಮಾಡ್ತಾ ಇರೋದು. ನಮ್ಮ ಮನೆ ಹತ್ರನೇ ಜಾಸ್ತಿ ಮಾಡ್ತಾಯಿದ್ವಿ. ನನ್ನ ಫ್ಯಾಮಿಲಿ ಮತ್ತು ನನ್ನ ಕಸಿನ್ಗೆ ಇವ್ರಿಗೆಲ್ಲ ಕೊಡ್ಬೋದು ಅಂತ ಹೇಳ್ಬಿಟ್ಟು. ಹುರುಳಿಕಾಳು ಹಪ್ಳನ ಒಬ್ಬೊಬ್ರು ಒಂದೊಂದು ಥರ ಮಾಡ್ತಾರೆ, ಬಟ್ ನಮ್ಮ ಮನೇಲಿ ಆಗಿನ ಕಾಲದಿಂದ ಇದೇ ಥರ ಮಾಡೋದು. ನಮ್ಮಮ್ಮ ಆವಾಗ ಏನು ಇಂಗ್ರೀಡಿಯೆಂಟ್ಸ್ ಹಾಕ್ತಾಯಿದ್ರು ಅಂತ ಗೊತ್ತಿಲ್ಲ. ಇದು ಇಂಗ್ರೀಡಿಯೆಂಟ್ಸ್ ಎಲ್ಲ ನಮ್ಮ ಅತ್ತಿಗೆ ಹಾಕಿರೋದು. ಫಸ್ಟು ಹುರುಳಿಕಾಳನ್ನು ತೊಳೆದ್ಬಿಟ್ಟು ಒಂದಿನ ನೆನೆಸ್ಬೇಕು. ಸೊ ಅದಾದಮೇಲೆ ಅದನ್ನು ತೆಗೆದು ಮೊಳಕೆ ಕಟ್ಟಬೇಕಾಗುತ್ತೆ. ಬಟ್ ನಾನು ಮೊಳಕೆ ಕಟ್ಟಿದೆ ಗಾಯ್ಸ್. ಒಂದು ಸ್ವಲ್ಪ ಮೊಳಕೆ ಬಂದಿತ್ತು, ಇನ್ನೊಂದಷ್ಟು ಬಂದಿರಲಿಲ್ಲ. ಯಾಕಂದರೆ ಅದು ಕ್ವಾಂಟಿಟಿ ಜಾಸ್ತಿ ಇತ್ತು, ನನಗೆ ಮೊಳಕೆ ಕಟ್ಟೋಕ್ಕೆ ಬಂದಿರಲಿಲ್ಲ. ಆಮೇಲೆ ಅದನ್ನು ಒಂದು 4 ದಿನ ನೆರಳಲ್ಲೇ ಒಣಗಿಸ್ಬೇಕು. ಸೊ ನಾವು ಮನೆ ಒಳಗಡೆ ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಒಣಗಿಸಿದ್ವಿ. ಸೊ ಆಮೇಲೆ ಅದಕ್ಕೆ ಮತ್ತು ಉದ್ದಿನಬೇಳೆ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಷಿನ್ಗೆ ಹಾಕಬೇಕಾದ್ರೆ ನಮ್ಮ ಅತ್ತಿಗೆ ಅದಕ್ಕೆ ಸಾಬೂದಾನ ಎಲ್ಲ ಹಾಕಿದಂತೆ, ಅಂದರೆ ಸಬ್ಬಕ್ಕಿ ಎಲ್ಲ. ಸೊ ಇದನ್ನು ಪೌಡರ್ ಮಾಡ್ಕೊಂಡು ಬಂದಮೇಲೆ ಸಿಂಪಲ್ ಗಾಯ್ಸ್, ಅಂದರೆ ಜಸ್ಟ್ ಮುದ್ದೆ ಮಾಡ್ತಿರಲ್ವ ಹಂಗೆ ಮಾಡೋದು. ನಮ್ಮ ಅತ್ತಿಗೆ ಬಂದುಬಿಟ್ಟು ಇದಕ್ಕೆ ಏನೇನು ಸ್ಪೈಸಸ್ ಹಾಕಿದ್ರು ಅಂದರೆ ಜೀರಿಗೆ ಹಾಕಿದ್ರಿ, ಮತ್ತು ಮೆಣಸಿನ ಪೌಡರು, ಮತ್ತು ಹಾಗೆ ಮೆಣಸಿನ್ಕಾಯಿ, ಅಂದರೆ ಒಣಗಿರೋ ಮೆಣಸಿನ್ಕಾಯಿ ಇರುತ್ತಲ್ಲ ಅದನ್ನು ಕುಟ್ಬಿಟ್ಟು ಸ್ವಲ್ಪ ಪೌಡರ್ ಮಾಡಿ ಹಾಕಿದ್ರಿ, ಹಂಗೆ ಅದು ಕರಿ ಥರ. ಆಮೇಲೆ ಅವರು ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕಿದ್ರಂತೆ, ನನಗೆ ಗೊತ್ತಿಲ್ಲ. ಬಟ್ ನಾನು ಇನ್ನೂ ಸ್ವಲ್ಪ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಹಾಕೋಣ ಅಂದ್ಕೊಂಡೆ. ಅವರು ಅಷ್ಟೇ ಸಾಕು ಅಂತ ಹೇಳಿದ್ರು. ಆಮೇಲೆ ಇದಕ್ಕೆಲ್ಲ ಉಪ್ಪು ಹಾಕ್ಬಿಟ್ಟು ಈ ಮುದ್ದೆಗೆ ಕುದಿ ಹಾಕ್ತಾರಲ್ವ ಗಾಯ್ಸು, ಸೊ ಹಂಗೆ ಕುದಿ ಹಾಕ್ಬಿಟ್ಟು ಅದೆಲ್ಲ ಚೆನ್ನಾಗಿ ಬೆಂದಾದಮೇಲೆ ಅದನ್ನು ತುಳಿಸ್ಬಿಟ್ಟು ಮುದ್ದೆ ಥರ ಮಾಡೋದು. ಅಂದರೆ ಜಸ್ಟ್ ಲೈಕ್ ನಾವು ರಾಗಿ ಮುದ್ದೆ, ಆ ಮುದ್ದೆ, ಈ ಮುದ್ದೆ ಮಾಡ್ತೀರಲ್ಲ, ಸೊ ಹಾಗೆ. ಅದು ತೊಳಿಸ್ಬೇಕಾದ್ರೂ ತುಂಬ ಕಷ್ಟ ಆಯಿತು ಗಾಯ್ಸ್. 4-5 ಜನ ಟ್ರೈ ಮಾಡಿದ್ದು ತೊಳ್ಸೋಕೆ, ಏಕೆಂದರೆ ಜಾಸ್ತಿ ಮಾಡಿದ್ವಿ ಅಂತ ಹೇಳ್ಬಿಟ್ಟು. ಸೊ ನನ್ನ ಕಸಿನು ಎಲ್ಲ ಬಂದು ಹೆಲ್ಪ್ ಮಾಡಿದ್ಲು. ಆಮೇಲೆ ಇದನ್ನು ನಮ್ಮ ಮನೇಲಿ ಅದೇನೋ ತೊಗೊಂಡು ಬಂದಿದ್ರು ನಮ್ಮ ಅತ್ತಿಗೆ, ಚಪಾತಿ ಮತ್ತು ಪೂರಿ ಎಲ್ಲ ಒಸಿತಾರಲ್ಲ, ಎಣ್ಣೆ ಹಾಕ್ಬಿಟ್ಟು ಅದನ್ನು ಒತ್ತುತ್ತಾಯಿದ್ರು. ಬಟ್ ಅದಕ್ಕೆ ಹಂಗೆ ಅಂಟ್ಕೊತಾ ಇತ್ತು, ಅದು ಸರಿಯಾಗಿ ಬರಲಿಲ್ಲ. ಸೊ ಆಮೇಲೆ ನಮ್ಮಮ್ಮ ಚಪಾತಿ ಥರ ಅದನ್ನು ಒಸಿ ಹಾಕಿದ್ರು. ನಾನು ತೊಗೊಂಡೋಗಿ ಎಲ್ಲ ಒಣಗಿಸ್ದೆ ಬಿಸಿಲಲ್ಲಿ. ಅಂದರೆ ನೀವು ನೋಡ್ಬೋದು, ಇದು ಶೇಪು ಇಲ್ಲ, ಮತ್ತು 2 ಕಲರ್ ಇದೆ. ಒಂದು ಮುದ್ದೆ ಕಲರ್ ಇದೆಯಲ್ಲ, ಅದು ಬಂದುಬಿಟ್ಟು ಎಣ್ಣೆ ಎಲ್ಲ ಹಾಕಿರೋದು. ಇನ್ನೊಂದು ಪೌಡರ್ ಇರೋದು ನಮ್ಮಮ್ಮ ಅದನ್ನು ಒಸ್ತಿರೋದು. ಸೊ ಅದಕ್ಕೆ ಅದು 2 ಕಲರ್ ಇದೆ. ಇದನ್ನು ನಾನು 4 ದಿನ ಒಣಗಿಸ್ದೆ. 2 ದಿನದಲ್ಲೇ ಒಣಗ್ತಿತ್ತೇನೋ, ಬಟ್ ನಾನು ಇದ್ದಾಗ ಮಾತ್ರ ಒಣಗೋಕ್ಕಾಗ್ತಿದ್ದೆ, ಇಲ್ಲ ಅಂದಾಗ ಒಳಗೆ ಎತ್ತಿಡ್ತಾಯಿದ್ದೆ. ಅಂದರೆ ನಾನು ಇಲ್ಲ ಅಂದರೆ ಕೋತಿ ಎಲ್ಲ ತಿಂದಾಕ್ಬಿಡುತ್ತೆ ಅಂತೇಳ್ಬಿಟ್ಟು. ಸೊ ಹಂಗೆ 4 ದಿನ ಒಣಗಾದ್ಮೇಲೆ ಸ್ವಲ್ಪ ನಾನು ಇಟ್ಕೊಂಡೆ, ಇನ್ನು ಮಿಕ್ಕಿದ್ದೆಲ್ಲ ಮನೆಗೆ ಕಳಿಸ್ದೆ ಗಾಯ್ಸ್. ಏಕೆಂದರೆ ನಮ್ಮ ಮನೇಲಿ ಜಾಸ್ತಿ ಜನ ಇದ್ದಾರೆ, ಮತ್ತು ನಮ್ಮ ಅಪ್ಪನಿಗೆಲ್ಲ ಅದು ತುಂಬ ಇಷ್ಟ ಆಗುತ್ತೆ ಬೆಂಕಿ ಕೆಂಡದ ಮೇಲೆ ಹಾಕ್ಕೊಟ್ರೆ ಅಂತೇಳ್ಬಿಟ್ಟು. ಇದನ್ನು ಎಣ್ಣೆಗೂ ಹಾಕೊಳ್ಬೋದು ಗಾಯ್ಸ್. ಅಂದರೆ ನಮ್ಮ ಮನೇಲಿ ಒಂದೊಂದು ಸಲ ಎಣ್ಣೆಗೂ ಹಾಕ್ತಾರೆ, ಬಟ್ ನನಗೆ ಎಣ್ಣೆಗೆ ಹಾಕೋಕ್ಕೆ ಇಷ್ಟ ಇಲ್ಲ. ಸೊ ಹೀಗೆ ನಾನು ಟ್ರೆಡಿಷ್ನಲ್ ವೇಲಿ, ಅಂದರೆ ಕೆಂಡದ ಮೇಲೆ ಹಾಕ್ಬಿಟ್ಟು ಅದನ್ನು ತಿಂತೀನಿ. ಸಕ್ಕತ್ತಾಗಿರುತ್ತೆ ಗಾಯ್ಸ್. ಟೇಸ್ಟು ಚೆನ್ನಾಗಿತ್ತು. ಅಂದರೆ ನಾವು ಅಮ್ಮ ಮಾಡಿರೋ ಥರ ಏನು ಇರಲಿಲ್ಲ. ಇನ್ನೂ ಸ್ವಲ್ಪ ಸ್ಪೈಸಸ್ ಹಾಕಬೇಕಾಗಿತ್ತು, ಇನ್ನೂ ಖಾರ ಇರಬೇಕಾಗಿತ್ತು ಅಂತ. ಉಪ್ಪು ಮತ್ತು ಬೇರೆಲ್ಲ ಕರೆಕ್ಟಾಗಿತ್ತು. ಅಂದರೆ ಇದು ಈಗ ಮಳೆಗಾಲದಲ್ಲೆಲ್ಲ ಹಾಕ್ಕೊಂಡು ತಿನ್ನೋಕ್ಕೆ ಸಕ್ಕತ್ತಾಗಿರುತ್ತೆ. ನಾನಂತೂ ಊಟಕ್ಕೆ ಅಂತಲ್ಲ, ಯಾವಾಗ ಬೆಂಕಿ ಕೆಂಡ ಇರುತ್ತೋ ಅವಾಗೆಲ್ಲ ಹಾಕ್ಕೊಂಡು ತಿಂತಾ ಇರ್ತೀನಿ, ಅಷ್ಟು ಚೆನ್ನಾಗಿರುತ್ತೆ. ನೀವು ಬೇಕಂದರೆ ಮಾಡ್ಕೊಳ್ಬೋದು ಗಾಯ್ಸ್ ನಿಮ್ಮ ಮನೆಯಲ್ಲಿ. ಅಷ್ಟೇ, ಆಯಿತಾ? ಬಾಯ್.